SK Super TMT, the long life TMT. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವಂತ ಪ್ರಶ್ನೆ ಇತ್ತು. ಇವತ್ತು ಅಮಿತ್ ಶಾ ಅಲ್ಲಿಗೆ ಹೋದ್ರು, ಕೊನೆಗೂ ಕೂಡ ಫೈನಲ್ ಆಯ್ತು. ಸುವೇಂದು ಅಧಿಕಾರಿಯೇ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನ ಮಾಡಲಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಪದಗ್ರಹಣ. ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿಗೆ ಸಿಎಂ ಪಟ್ಟ. ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ಸುವೇಂದು ಆಯ್ಕೆಯಾಗಿದ್ದಾರೆ. ಈಗ ಇಬ್ಬರ ನಡುವೆ ಬಹುದೊಡ್ಡ ಫೈಟ್ ನಡೀತಾ ಇತ್ತು. ಬಟ್ ತುಂಬಾ ಹೆಚ್ಚಾಗಿದ್ದು ಸುವೇಂದು ಅಧಿಕಾರಿಯ ಬಗ್ಗೆನೆ. ಮಮತಾ ಬ್ಯಾನರ್ಜಿಯನ್ನ ಮಖಾಡೆ ಮಲಗಿಸ್ಬಿಟ್ರು. ಸುವೇಂದು ಅಧಿಕಾರಿ ತಳಮಟ್ಟದಿಂದ ಹೋರಾಟವನ್ನ ಮಾಡಿಕೊಂಡು ಬಂದ್ರು. ತಮ್ಮ ಟೀಮ್ ಅನ್ನ ಕಟ್ಕೊಂಡಿದ್ರು. ಹೇಗಾದ್ರೂ ಮಾಡಿ ಮಮತಾನ ಬಳಸಲೇಬೇಕು ಅಂತ ಇದ್ರು. ಇದೇ ಸುವೇಂದು ಅಧಿಕಾರಿ TMC ಕಾರ್ಯಕರ್ತರಲ್ಲಿ ಏಟ್ ಕೂಡ ತಿಂದಿದ್ರು. ಈಗ ಅವರಿಗೆ ಫೈನಲಿ ಆಯ್ಕೆ ಮಾಡಲಾಗಿದೆ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಅಮಿತ್ ಶಾ ಅವರು ಬಂದು ಆಯ್ಕೆ ಮಾಡಿದ ನಂತರ ಅವರಿಗೆ ಹಾರ ಹಾಕಿ ಕಾಂಗ್ರ್ಯಾಚುಲೇಷನ್ಸ್ ಕೂಡ ಮಾಡಿದ್ದಾರೆ. ನನ್ನ ಸಹೋದ್ಯೋಗಿ ಶಬೀರ್ ಇದ್ದಾರೆ. ಶಬೀರ್, ತಮಿಳುನಾಡಿಂದ ಒಂದು ಲೆಕ್ಕಾಚಾರ ಆದರೆ ಪಶ್ಚಿಮ ಬಂಗಾಳದ ಇನ್ನೊಂದು ರೀತಿಯ ಅಂತ ಲೆಕ್ಕಾಚಾರ ಇತ್ತು. ಅಲ್ಲಿಬ್ಬರ ನಡುವೆ ಮುಖ್ಯಮಂತ್ರಿ ಯಾರು ಅನ್ನುವಂಥ ಲೆಕ್ಕಾಚಾರ ಇದ್ದಿದ್ದು. ಫೈನಲಿ ಸುವೇಂದು ಅಧಿಕಾರಿ. ಬಟ್ ಇದು ಗೊಂದಲ ಯಾಕಾಯಿತು ಅಂತ ಹೇಳಿ, ಆರಂಭದಿದ್ದಲೂ ಸುವೇಂದು ಅಧಿಕಾರಿನ ಬಗ್ಗೆನೇ ಹೆಚ್ಚಿನ ಒಲವಿತ್ತಲ್ಲ. ಏನಾಯ್ತು ಇವತ್ತೆಲ್ಲ ಬೆಳವಣಿಗೆ? ನೋಡಿ, ಸಾಮಾನ್ಯವಾಗಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ಏರಬೇಕು ಅನ್ನುವಂಥದ್ದು ಬಹುತೇಕ ಹಿರಿಯ ನಾಯಕರ ಆಸೆ ಕೂಡ ಆಗಿರುತ್ತೆ. ಹೀಗಾಗಿ ಅವರು ಕೂಡ ಪೈಪೋಟಿ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನಗಳಿಲ್ಲ. ಪ್ರತಿ ರಾಜ್ಯದಲ್ಲೂ ಪ್ರತಿ ಪಕ್ಷದಲ್ಲೂ ಕೂಡ ಈ ರೀತಿಯಾದಂಥ ಬೆಳವಣಿಗೆಗಳಿರುತ್ತೆ. ಅದೇ ರೀತಿ BJPಯಲ್ಲೂ ಕೂಡ ನೋಡಲಿಕ್ಕೆ ಸಿಕ್ತು. ಸಾಮಾನ್ಯವಾಗಿ ಈಗ ನೋಡಿ, ಸುವೇಂದು ಅಧಿಕಾರಿಯವರು ಈ ಹಿಂದೆ TMCಯಲ್ಲಿದ್ದರು. 2021ರಲ್ಲಿ BJPಗೆ ಬರ್ತಾರೆ. BJPಯನ್ನು ಕಟ್ಟಿ ಬೆಳೆಸುವಂಥ ಕೆಲಸವನ್ನು ಮಾಡ್ತಾರೆ. 77 ಸ್ಥಾನಗಳು ಮೊದಲ ಪ್ರಯತ್ನದಲ್ಲಿ ಬರುತ್ತೆ. ಎರಡನೇ ಪ್ರಯತ್ನದಲ್ಲಿ ಬಹುತೇಕ ಮಾರ್ಜಿನ್ ಅಂದ್ರೆ ಬಹುಮತಕ್ಕೆ ಬೇಕಾದಂತಹ ದೊಡ್ಡ ಬಹುಮತವನ್ನು ಅವರು ಪಡ್ಕೊಳ್ತಾರೆ. ಇದಾದ ಬಳಿಕ ಇನ್ನು ಪಕ್ಷದಲ್ಲಿ ಉಳಿದಂತ ಇತರೆ ನಾಯಕರು ಕೂಡ ಇರ್ತಾರಲ್ಲ, ಅವರು ಕೂಡ ಕ್ಲೇಮ್ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂಥ ತಪ್ಪುಗಳಿಲ್ಲ. ಅದೇ ರೀತಿಯಾಗಿ ದಿಲೀಪ್ ಘೋಷ್ ಸೇರಿದಂತೆ ಬೇರೆ ಬೇರೆ ಪ್ರಮುಖ ನಾಯಕರು ಕೂಡ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಗಳಾಗಿದ್ರು. ಅಂತಿಮವಾಗಿ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಂಥದ್ದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. BJP ಪ್ರಬಲವಾಗಿರುವಂತಹ ಹಿನ್ನೆಲೆಯಲ್ಲಿ, ಅದರ ಹೈಕಮಾಂಡ್ ಪ್ರಬಲವಾಗಿರುವಂತಹ ಹಿನ್ನೆಲೆಯಲ್ಲಿ ಅವರು ಸುವೇಂದು ಅಧಿಕಾರಿಯವರ ಹೆಸರು ಪ್ರಸ್ತಾಪವನ್ನು ಮಾಡಿ ಶಾಸಕರ ಬೆಂಬಲವನ್ನು ಕೇಳಿದ್ರು. ಅದಕ್ಕೆ ಶಾಸಕರೆಲ್ಲರೂ ಕೂಡ ಬೆಂಬಲವನ್ನು ಈಗ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸುವೇಂದು ಅಧಿಕಾರಿಯವರ ಹೆಸರಿಗೆ ಬಹುಮತ ವ್ಯಕ್ತವಾಯಿತು. ಹೀಗಾಗಿ ಅವರನ್ನ ಮುಖ್ಯಮಂತ್ರಿ ಅನ್ನುವಂಥ ನಿಟ್ಟಿನಲ್ಲಿ ಈಗ ಘೋಷಣೆಯನ್ನು ಕೂಡ ಮಾಡಲಾಗಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಅವರು ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡಲಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಇವರ ಜೊತೆಗೆ ಇಬ್ಬರು DCMಗಳು ಇರ್ತಾರೆ. ಆ ಪೈಕಿ ಒಬ್ಬರು ಮಹಿಳೆ ಕೂಡ ಇರಲಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಕನಿಷ್ಠ 30 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬಹುದು ಅನ್ನುವಂಥ ಮಾಹಿತಿಗಳು ಕೂಡ ಈಗ ಆರಂಭಿಕವಾಗಿ ಸಿಗ್ತಾ ಇದೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಶಬೀರ್. ವಾಪಸ್ ಬರ್ತೇನೆ ನಿಮ್ಮ ಹತ್ರ.